ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ಯುಗಾದಿ ಹಬ್ಬದ ಪ್ರಯುಕ್ತ ಬೇವು ಬೆಲ್ಲದ ಪಾನಕ ಮತ್ತು ಪುಡಿ ಬೇವು ಬೆಲ್ಲ ಹೆಂಗೆ ಮಾಡ್ತೇನೆ ಅನ್ನೋದನ್ನು ಈ ವಿಡಿಯೋದಾಗ ಹೇಳ್ತೇನಂತ. ನಡೀರಿ, ಇನ್ಯಾಕೆ ತಡ ಮಾಡೋದು. ಬೆಳಿಗ್ಗೆದ್ದು ಅಂಗಳ ಬಾಗ್ಲ ಆಟ ಕಸ ಹೊಡ್ಕೊಂಡು ಚಿಕ್ಕದಾಗೊಂದು ರಂಗೋಲಿ ಹಾಕಿ ಒಂಚೂರ ಮಾವಿನ ಟೊಂಗ್ಲ ಇತ್ತು, ಅದನ್ನೆಲ್ಲ ಬಾಗಿಲಿಗೆ ಹಾಕ್ಕೊಂಡು ಅಡುಗೆ ಅಂತಂದು ಗೆಣಸಿನ ಹೋಳ್ಗೆ ಅಮಾಶಿಗಂತಂದು ವಡಿ ಮಾಡಿದ್ದೇನೆ ರೀ, ಅನ್ನ ಮಾಡಿದ್ದೇನೆ. ಅದನ್ನ ಸ್ವಲ್ಪ ದೇವರ ನೈವೇದ್ಯಕ್ಕೆ ಇಟ್ಟಿದ್ದೇನೆ. ಗೆಣಸಿಂದ ಹೋಳ್ಗೆ ನಾ ಮಾಡೋದನ್ನು ವಿಡಿಯೋನು ಹಾಕಿದ್ದೇನಂತ. ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿರಿ. ಈ ವಿಡಿಯೋದ ಟೈಟಲ್ ಏನು ಹಾಕಿರ್ತೇನಲ್ಲ, ಆ ಟೈಟಲ್ ನೀವು ಟಚ್ ಮಾಡಿದ್ರಿ ಅಂದ್ರೆ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಕತಿ. ಅದ್ರೊಳಗೆ ಈ ವಿಡಿಯೋಕ್ಕೆ ಸಂಬಂಧಪಟ್ಟಿದ್ದನ್ನೆಲ್ಲ ಲಿಂಕ್ ಒಳಗೆ ಹಾಕಿರ್ತೇನಂತ, ಹೋಗಿ ಚೆಕ್ ಮಾಡಿರಿ. ಇನ್ನು ಒಳಗಿನ ದೇವರು ಹೊರಗಿನ ದೇವರು ಅಂತೆಲ್ಲ ಮುಗಿಸ್ಕೊಂಡು ಗಾಡಿಗಳೆಲ್ಲ ಪೂಜೆ ಮಾಡತ್ತೇನೆ ರೀ. ಅಮಾವಾಸ್ಯೆ ದಿನ ಅಡುಗೆ ಮಾಡಿ ಎಡೆ ಹಿಡಿದು ಗಾಡಿಗಳು ಪೂಜೆ ಮಾಡಲಾರ್ದ ಹೆಂಗೆ ಪೂಜೆ ಕಂಪ್ಲೀಟ್ ಆಕತಿ ಹೇಳಿ ನೋಡೋಣ. ಅದಕ್ಕೆಲ್ಲ ಮುಗಿಸ್ಕೊಂಡು ಒಳಗೆ ಬಂದೇನಂತ. ಇನ್ನು ನೋಡ್ರಿ, ಡ್ರೈ ಫ್ರೂಟ್ಸ್ ಅಂತ ಕಾಜು, ಬಾದಾಮ, ಒಣ ದ್ರಾಕ್ಷಿ, ಖರ್ಜೂರ 4 ಐಟಮ್ಸ್ ಇತ್ತು. ಅದನ್ನು ನಾನು ಮಿಕ್ಸರ ಮಾಡ್ಕೊಳತ್ತಾನಂತ. ನೀವು ಇನ್ನೊಂದು ಸ್ವಲ್ಪ ಹೆಚ್ಚಿಂದ ಸೇರಿಸ್ತಾನಂದ್ರೆ ಸೇರಿಸ್ಕೊರಿ. ಇದಕ್ಕೇನು ಅಷ್ಟೇ ಇಷ್ಟ ಹಾಕ್ಬೇಕಂತ ಏನಿಲ್ಲರಿ. ನಾವು ಬೇವು ಬೆಲ್ಲದ ಪಾನಕ ಮತ್ತು ಪುಡಿ ಬೇವು ಬೆಲ್ಲ ಎರಡೂ ರೀತಿ ಹೆಂಗೆ ಮಾಡ್ತೇನೆ ಅನ್ನೋದನ್ನು ತೋರ್ಸತ್ತಾನಂತ. ಇದಕ್ಕೆ ಎಷ್ಟು ಐಟಮ್ಸ್ ಬೇಕಲ್ಲ ಅಷ್ಟು ನೀವು ಹೆಚ್ಚಾಗಾದರೂ ಹಾಕೋರಿ. ಇವನ್ನ ನಾನು 4 ಸೇರಿಸಿ ಪೌಡರ್ ಮಾಡಿ ಇಟ್ಕೊಂಡೇನಂತ. ನೋಡ್ರಿಲ್ಲ, ಆ ಪೌಡರ್ನ ನಾನು ಸಣ್ಣ ಬೌಲ್ಗೆ ಒಂದು 2 ಚಮಚೆ ತೆಗೆದು ಇಟ್ಕೊಂಡ್ಬಿಡ್ತೇನಂತ್ರಿ. ಯಾಕಪ್ಪ ಅಂದ್ರೆ ಫಸ್ಟ್ ಪುಡಿ ಬೇವು ಬೆಲ್ಲನ ಮಾಡಿಬಿಡೋಣಂತ. ಇನ್ನು ಅದಕ್ಕೆ ಒಂದು 2 ಚಮಚೆ ಪುಟಾಣಿ ಹಿಟ್ಟಿತ್ತು, ಅದನ್ನು ಪುಟಾಣಿ ಹಿಟ್ಟು ಸೇರ್ಸಾತೇನೆ ರೀ. ಎಲ್ಲ ಕಡೆ ಒಂದೊಂದು ಥರ ಬೇರೆ ಮಾಡ್ತಾರೋ, ಆದರೆ ನಾ ಹೆಂಗೆ ಮಾಡ್ತಾನಂತ ಈ ವಿಡಿಯೋದಾಗ ತೋರಿಸ್ತೇನಂತ. ನೋಡ್ರಿ, ಅದಕ್ಕೆ ಒಂದು ಅಡಿಕೆ ಬೆಟ್ಟದಷ್ಟು ಬೆಲ್ಲ ಸೇರ್ಸಾತನಂತ್ರಿ. ಹೆಚ್ಚಿಂದ ಬೆಲ್ಲ ತಿನ್ನೋರಿದ್ರೆ ಹೆಚ್ಚಾಗಿನೂ ಸೇರಿಸ್ಕೊರಿ. ಇನ್ನು ಇಷ್ಟೆಲ್ಲ ಆದಿಂದ ನೋಡ್ರಿ, ಇಷ್ಟೆಲ್ಲ ಆಯಿತು. ಇನ್ನು ಇದಕ್ಕೆ ಚಂದ ಕಾಣಬೇಕಲ್ರಿ, ಅದಕ್ಕೆ ಸ್ವಲ್ಪ ಪುಟಾಣಿ ಸೇರ್ಸಾತನಂತ. ಇದಕ್ಕೂ ನೀವು ಕಲ್ಸಕ್ರಿ ಅದು ಹಾಕೋತಿದ್ರೆ ಹಾಕೋರಪ್ಪ, ನಿಮ್ಮ ಚಾಯ್ಸಿಂಗ. ನೋಡ್ರಿ, ಬೇವು ಬೆಲ್ಲ ರೆಡಿ ಆಯ್ತು ನಮ್ದು. ಇನ್ನು ಸ್ವಲ್ಪ ಬೇವಿನ ಸೊಪ್ಪು ಹಾಕ್ಕೊಂಡು ನಮ್ದು ಪುಡಿ ಬೇವು ಬೆಲ್ಲ ಅಂತ ರೆಡಿ ಆಯ್ತು. ನಡ್ರಿನ ಬೇವು ಬೆಲ್ಲದ ಪಾನಕ ಮಾಡೋಣಂತ. ನನ್ನ ಕಡೆ 4 ಥರ ಹಣ್ಣುಗಳಿತ್ತು ರೀ. ಅದ್ರೊಳಗೆ ದ್ರಾಕ್ಷಿ, ಕಲ್ಲಂಗಡಿ, ಚಿಕ್ಕು ಮತ್ತು ಬನಾನಾ ಇವನ್ನ 4 ಸೇರಿಸಿ ನಾನು ಕಟ್ ಮಾಡಿ ಇಟ್ಕೊಂಡೇನಂತ. ಮತ್ತು ಎಕ್ಸ್ಟ್ರಾ 2 ಆ್ಯಪಲ್ ಇರಲಿ ಮತ್ತು ಏನಾರ ಹಾಕ್ತಾನಂದ್ರೆ ನೀವು ಹಾಕೋರಿ. ಇನ್ನು ಇದನ್ನು ಒಂದು ಬೌಲ್ ತೊಗೊಂಡು ಅದಕ್ಕೊಂದು 5-6 ಚಮಚೆ ಪುಟಾಣಿ ಹಿಟ್ಟು ಸೇರ್ಸಾತನಂತ್ರಿ. ನಂತರ ಒಂದು ನಿಂಬೆ ಹಣ್ಣಿನಷ್ಟು ಬೆಲ್ಲ ತೊಗೊಂಡೇನಿ ರೀ. ಸ್ವಲ್ಪ ಹುಂಚಿ ಅಂತ ತೊಗೊಂಡೇನಿ. ಎರಡೂ ನಾನು ನೀರಾಗ ನೆನೆ ಇಟ್ಬಿಟ್ಟಿದ್ನಿ. ಬೆಲ್ಲನು ಒಂಚೂರು ಕರಗಬೇಕ್ರಿ, ಯಾಕಂದ್ರೆ ಸೋಸ್ಬೇಕಲ್ಲ ನಾವು. ಕಸರ ಕಡ್ಡಿ ಇದ್ರೆ ನಮಗೆ ಜಾಲಿ ಒಳಗೆ ನಿಂತು ಬಿಡ್ತೈತೆ ರೀ. ಅದಕ್ಕೆ ಅದನ್ನು ನಾನು ಮುಂಚೆನೇ ನೆನೆ ಇಟ್ಕೊಂಡ್ಬಿಟ್ಟಿದ್ನಿ. ನೋಡಿರಿ, ಇಷ್ಟೆಲ್ಲ ಪುಡಿ ಆಯ್ತು ನಂದ. ಇನ್ನೇನೈತಲ್ಲ, ಇದನ್ನು ಪುಟಾಣಿ ಹಿಟ್ಟು ಏನಿತ್ತಲ್ಲ ಇದೇ ಜಾಲಿ ಹಿಡಿದ ಇದಕ್ಕೆ ಸೋಸ್ಕೊಂಡ್ಬಿಡೋಣಂತ. ನೋಡ್ರಿ, ಕಡ್ಡಿ ಇದು ಕಾಣತ್ತಾವ ನಮಗೆ. ನಾವು ಹೆಚ್ಚಾದಿದ್ದ ತೆಗೆದ್ಬಿಡೋಣಂತ. ಏನೇ ಇರಲಿ ಹಂಗೆ ಇರಲಿ, ಮಾಡೋ ಹಳೆ ಪದ್ಧತಿಗಳನ್ನ ಸ್ವಲ್ಪ ಅದರ ಪಾಲಿಸ್ಲೇಬೇಕ್ರಿ. ನೋಡ್ರಿ, ಇದಿಷ್ಟಾಯಿತು. ಇನ್ನು ಹುಂಚೆ ಹಣ್ಣು ಇದೇ ಸೇಮ ಎಲ್ಲ ಜಾಲಿ ಒಳಗೆ ಸೋಸ್ಕೊಂಡ್ಬಿಡ್ತಾನಂತ. ಹುಳಿ ಬೆಲ್ಲ ಇಲ್ದ ಏನು ಮಾಡೋಕ್ಕೆ ಸಾಧ್ಯಕತಿ ಹೇಳಿ ನೋಡೋಣ. ನೋಡ್ರಿ, ಇಷ್ಟೆಲ್ಲ ಆಯ್ತು. ಇನ್ನು ಪುಟಾಣಿ ಹಿಟ್ಟು ಏನು ಗಂಟು ಇರಲಾರ್ದಂಗೆ ಚೆಂದಾಗೆ ಮಿಕ್ಸ್ ಮಾಡೋಣಂತ. ನೋಡ್ರಿ, ಎಲ್ಲ ಗಂಟು ಪೂರ್ತಿ ಕರಿಗೆ ಹೋಗೈತಿ. ಇನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ 2 ಚಮಚೆ ಪುಡಿ ಬೇವು ಬೆಲ್ಲಕ್ಕೆ ಸೇರಿಸಿದ್ವಿ. ಇನ್ನು ಉಳಿದಿದ್ದ ಹಂಗೆ ಇತ್ತು, ಅದನ್ನು ಅಷ್ಟು ನಾನು ಇದಕ್ಕೆ ಸೇರ್ಸಾತೇನಂತ. ನೋಡ್ರಿ, ಎಲ್ಲ ಇದನ್ನು ಗಂಟೆಲ್ಲ ಪೂರ್ತಿ ಒಡಿವಂಗೆ ಮಿಕ್ಸ್ ಮಾಡ್ಕೊಂಬಿಡೋಣಂತ. ಇನ್ನು ಇದಕ್ಕೆ ಹಣ್ಣು ಹೆಂಚಿಟ್ಕೊಂಡಿದ್ದೀವಲ್ಲ 4 ಥರ, ಅದನ್ನು ಮಿಕ್ಸ್ ಮಾಡತ್ತನಂತ್ರಿ. ನೀವು ಇನ್ನೊಂದು 2 ಥರ ಹಣ್ಣಿದ್ರೆ ಹಾಕೋತಿದ್ರೆ ಹಾಕೋರಿ. ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡ್ತಿರಲ್ಲ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೋಡಿರಿ, ಇಷ್ಟೆಲ್ಲ ಆಯಿತು. ಎಲ್ಲ ಥರ ಹಣ್ಣು ಕೂಡಿಸಿದ್ನಿ. ಇಷ್ಟಾಯಿತು. ಎಷ್ಟು ಚಂದ ಕಾಣತೈತೆ ನೋಡಿರಿ. ನೀವು ಬೇಕಾದ್ರೆ ಟೇಸ್ಟಿಗೆ ಒಂಚೂರು ಉಪ್ಪು ಹಾಕೋತಿದ್ರೆ ಉಪ್ಪು ಹಾಕೋರಿ, ನಾ ಏನು ಹಾಕಿಲ್ಲ. ಇನ್ನು ನೋಡಿರಿ, ಇದೇ ಮೇನ್ ನೋಡಿರಿ, ಮಣ್ಣಿನ ಮಡಿಕೆ. ಯಾಕಪ್ಪ ಅಂತಂದ್ರೆ ಯುಗಾದಿ ಹಬ್ಬದ ದಿನ ಹೊಸ ಮಣ್ಣಿನ ಮಡಿಕೆ ತೊಗೊಂಡು ಸ್ವಲ್ಪ ಅದನ್ನು ಪೂಜೆ ಮಾಡಿ ಅದರೊಳಗೆ
ಬೇವು ಬೆಲ್ಲದ ಪಾನಕನ ಕುಡಿಬೇಕಂತ ಪದ್ಧತಿ ಐತ್ರಿ. ಅದಕ್ಕೆ ನಮಗೆ ಸಾಧ್ಯವಾದಷ್ಟು ನಾವು ಹಳೆ ಪದ್ಧತಿಗಳ್ನ ರೂಢಿಯಲ್ಲೇ ಇಡೋಣಂತ್ರಿ. ಅಂದ್ರೆ ಬಿಟ್ರೆ ಕೆಲವೊಂದಷ್ಟು ಮರೆತು ಹೋಗ್ಬಿಡ್ತಾವೆ. ಹೀಗಾಗಿ ಸಾಧ್ಯವಾದಷ್ಟು ನಾವು ನೆನಪಿನಲ್ಲಿ ಇಟ್ಕೊಂಡು ಮಕ್ಕಳಿಗೆ ತೋರಿಸ್ಕೊತ ಹೋಗೋಣಂತ ನೋಡ್ರಿ. ಆ ಮಡಿಕೆನ ಎಲ್ಲ ಪೂಜೆ ಮಾಡಿ 1-2 ದಿನ ನಾನು ನೀರು ಒಳಗೆ ಹಾಕಿ ನೆನೆ ಇಟ್ಬಿಟ್ಟಿನಿ ರೀ. ಯಾಕಂದ್ರೆ ಮಣ್ಣಿನ ವಾಸನೆ ಎಲ್ಲ ಹೋಗಲಿ ಅನ್ನೋ ಉದ್ದೇಶಕ್ಕೆ. ಇನ್ನು ಅದ್ರೊಳಗಿಂದ ನೀರು ಹಾಕಿ ನಾನು ಇಲ್ಲೇ ಪಾನಕ ರೆಡಿ ಮಾಡತ್ತೀನಿ ನೋಡ್ರಿ. ಎಕ್ಸ್ಟ್ರಾ ನೀರೆಲ್ಲ ತೆಗೆದಿಟ್ಬಿಟ್ನಿ. ಇನ್ನು ಈ ಪಾನಕ ಏನೈತಲ್ಲ ನಾನು ಮಡಿಕೆಗೆ ಹಾಕಿಬಿಡ್ತಾನಂತ ನೋಡ್ರಿ. ಎಲ್ಲ ಇದಕ್ಕೆ ಸೇರ್ಸಾತೇನಂತ. ಈಗ ಬಿಸಿಲುಗಾಲ ದಿನ ಇರೋದ್ರಿಂದ ಆದಷ್ಟು ತಂಪು ಪದಾರ್ಥಗಳನ್ನು ಸೇವನೆ ಮಾಡೋಣಂತ್ರಿ. ಈ ಪಾನಕಕ್ಕೆ ತಂಪು ನೀರನ್ನು ನಾವು ಜಾಸ್ತಿ ಯೂಸ್ ಮಾಡೋಣ. ಅದ ಲೆಕ್ಕಕ್ಕೆ ನಾನು ಈ ಮಣ್ಣಿನ ಮಡಿಕೆ ಒಳಗೆ ಈ ಪಾನಕನ ಇಟ್ಟು ಬಿಟ್ಟಿದ್ದೇನೆ ರೀ. ನೋಡ್ರಿ, ಲಾಸ್ಟಿಗೆ ಕಲ್ಸಕ್ರಿ ಮತ್ತು ಬೇವಿನ ಸೊಪ್ಪು, ಸ್ವಲ್ಪ ಬೇವಿನ ಹೂವು ಹಾಕತ್ತನಂತ. ಯಾಕಂದ್ರೆ ಯುಗಾದಿ ಹಬ್ಬಕ್ಕೆ ಇವೆರಡೂ ಇರದ್ರೆ ಹೆಂಗೆ ಕಂಪ್ಲೀಟ್ ಆಕತಿ ಹೇಳಿ ನೋಡೋಣ. ಇದೆಲ್ಲ ಮುಗೋದಿಂದ 1 ಅವರ್ ಅದನ್ನು ಹಂಗೆ ಇಟ್ಬಿಟ್ಟಿನಿ ರೀ. ಇನ್ನು ಹಿತ್ಲ ಕಡೆ ನೇಚರ್ ಭಾಳ ಚಂದಿತ್ತು, ತಂಪು ಗಾಳಿ ಬೀಸಾತಿತ್ತು. ಹೀಗಾಗಿ ಯುಗಾದಿ ಹಬ್ಬನ ಹಿತ್ತಲಾಗ ಹೋಗಿ ಆಚರಿಸೋನು ಅಂತಂದು ನಾ ಅಂದ್ಕೊಂಡಿನಿ ನೋಡ್ರಿ. ಎಲ್ಲ ತಂದು ಸರ್ವ್ ಮಾಡೀನಿ. ಪಾನಕನೂ ರೆಡಿ ಆಗಿತ್ತು. ನಂದು ಬೇವು ಬೆಲ್ಲದ ಪುಡಿನೂ ರೆಡಿ ಆಗೈತ್ರಿ. ಇನ್ಯಾಕೆ ತಡ ಮಾಡೋದು, ಮಕ್ಕಳನ್ನೆಲ್ಲ ಕರ್ಕೊಂಡು ಮಕ್ಕಳಿಗೂ ಕೊಟ್ಟು ನಾವು ಯುಗಾದಿನ ಆಚರಿಸೋಣಂತ ನಡೀರಿ. ಎಲ್ಲರ ಜೀವನದಾಗೂ ಸಿಹಿ ಕಹಿ ನೆನಪುಗಳು ಇದ್ದೇ ಇರ್ತಾವ್ರಿ. ಯಾಕಪ್ಪ ಅಂದ್ರೆ ಕಷ್ಟ ಅನ್ನೋದು ಮನುಷ್ಯಾಗ ಬರ್ದ ಏನು ಮರಕ್ಕೆ ಬರೋಕ್ಕೆ ಸಾಧ್ಯಕತ್ತೇನ್ರಿ ಹೇಳಿ ನೋಡೋನು. ಎಲ್ಲರಿಗೂ ಕೊಟ್ಟೆ ಎಲ್ಲರೂ ತಿಂದರು. ಅದಕ್ಕೆ ನಾವು ಒಂಚೂರು ಟೇಸ್ಟ್ ಮಾಡಿ ನೋಡತ್ತನಂತ. ಬರುವುದೆಲ್ಲವೂ ಬರಲಿ, ಆ ಶಿವನ ಕೃಪೆಯೊಂದಿರಲಿ ಅಂತ ಕೇಳ್ಕೊತಾನಂತ್ರಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಈ ವಿಡಿಯೋ ಇವತ್ತಿಂದ ಹೆಂಗಿತ್ತು ಅನ್ನೋದನ್ನು ನನಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಮತ್ತೆ ಬೆಟ್ಟಕ್ಕನಂತ್ರಿ. ಅಲ್ಲಿವರೆಗೂ ಬಾಯ್.